ಲಾರ್ಡ್ ನಮಗೆ ರಕ್ಷಕನೂ ವಿಮೋಚಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಈ ಮತ್ತೊಂದು ಸಂದೇಶ ಜೊತೆ ನಾನು ನಿನ್ನೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನ ಮಹಿಮೆ ಸದಾ ಕಲ್ಪಿಸುವಂತಾಗಿರಲಿ. ಆಮೇನ್. ಇದನ್ನು ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 78ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ ನಾವು ಓದಿ ಕಲಿತು ಪ್ರಾರ್ಥಿಸೋಣ. ನಾವು ಯೆಹೋವನ ಸ್ತೋತ್ರಗಳನ್ನು, ಆತನ ತ್ರಾಣವನ್ನು, ಆತನು ಮಾಡಿದ ಅದ್ಭುತಗಳನ್ನು ವಿವರಿಸುತ್ತಾ ಅವರ ಮಕ್ಕಳಿಗೂ ಮುಂದಿನ ವಂಶಕ್ಕೂ ಮರೆಮಾಡುವುದಿಲ್ಲ. ಆತನು ಯಾಕೋಬಿನಲ್ಲಿ ಸಾಕ್ಷಿಯನ್ನು ಸ್ಥಾಪಿಸಿ ಇಸ್ರಾಯೇಲಿನಲ್ಲಿ ಧರ್ಮಶಾಸ್ತ್ರವನ್ನು ಇಟ್ಟು ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ ಇದರಿಂದ ಅವು ಮುಂದಿನ ತಲೆವರೆಗೆ ಗೊತ್ತಾಗಿ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. ಆಗ ಅವರು ದೇವರಲ್ಲಿ ತಮ್ಮ ನಿರೀಕ್ಷೆ ಇಡುವಂತೆಯೂ ದೇವರ ಕ್ರಿಯೆಗಳನ್ನು ಮರೆತು ಬಿಡದಂತೆಯೂ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವರು. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ನಿಮ್ಮ ಕಣ್ಣುಗಳು ನೋಡಿದ ಕಾರ್ಯಗಳನ್ನು ನೀವು ಮರೆಯದ ಹಾಗೆಯೂ ನೀವು ಬದುಕುವ ದಿನಗಳೆಲ್ಲ ಅವು ನಿಮ್ಮ ಹೃದಯಕ್ಕೆ ದೂರವಾಗದ ಹಾಗೆಯೂ ಬಹು ಜಾಗೃತಿಯಾಗಿದ್ದು ನಿಮ್ಮ ಪ್ರಾಣವನ್ನು ಬಹಳವಾಗಿ ಕಾಪಾಡಿರಿ. ಅವುಗಳನ್ನು ನಿಮ್ಮ ಮಕ್ಕಳಿಗೂ ನಿಮ್ಮ ಮಕ್ಕಳ ಮಕ್ಕಳಿಗೂ ಬೋಧಿಸಿರಿ. ದೇವರಿಗೆ ಮಹಿಮೆಯಾಗಲಿ. ವಾಕ್ಯ ಭಾಗವನ್ನು ನೋಡ್ತಾ ಇದ್ದೀವಿ. ಕೀರ್ತನೆ 78ರಲ್ಲಿ ಯೆಹೋವನ ಸ್ತೋತ್ರವನ್ನು, ಆತನ ತ್ರಾಣವನ್ನು, ದೇವರ ಉಪಕಾರವನ್ನು, ಆತನ ಬಲವನ್ನು, ಆತನ ಶಕ್ತಿಯನ್ನು, ಆತನ ಮಾಡಿದ ಅದ್ಭುತಗಳನ್ನು ವಿವರಿಸುತ್ತಾ ಮಕ್ಕಳಿಗೂ ಮುಂದಿನ ವಂಶಕ್ಕೂ ಮರೆ ಮಾಡುವುದಿಲ್ಲ. ದೇವರಿಗೆ ಸ್ತೋತ್ರ. ಏಕೆಂದರೆ ದೇವರೇ ಮುಂಚಿತವಾಗಿ ವಾಗ್ದಾನ ಮಾಡಿದ್ದಾರೆ. ಏನು ಅಂತಂದರೆ, ನೀವು ನಿಮ್ಮ ಕಣ್ಣುಗಳು ನೋಡಿದಂಥ ಕಾರ್ಯಗಳನ್ನು, ನೀವು ನನ್ನಿಂದ ಹೊಂದ್ಕೊಂಡಂಥ ಅದ್ಭುತಗಳನ್ನು, ನಾನು ನಿಮ್ಮನ್ನು ನಡೆಸಿದಂಥ ರೀತಿಯನ್ನು, ನೀವು ಬಾಳು ಬದುಕಿದ ಮಾರ್ಗವನ್ನು ನಿಮ್ಮ ಮಕ್ಕಳಿಗೂ ಸಹ ನೀವು ಬೋಧಿಸಬೇಕು ಅಂತ. ದೇವರಿಗೆ ಸ್ತೋತ್ರ. ಹಾಗಾಗಿ 5ನೇ ವಾಕ್ಯಗಳ ಪ್ರಕಾರವಾಗಿ ಆತನು ಯಾಕೋಬಿನಲ್ಲಿ ಸಾಕ್ಷಿಯನ್ನು ಸ್ಥಾಪಿಸಿ ಇಸ್ರಾಯೇಲಿನ ಧರ್ಮಶಾಸ್ತ್ರವನ್ನು ಇಟ್ಟು ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ, ದೇವರಿಗೆ ಸ್ತೋತ್ರ. ಯಾಕೋಬಿನಲ್ಲಿ ನಾವು ನೋಡ್ತೀವಿ. ಆದಿಕಾಂಡ 28:15ನೇ ವಾಕ್ಯ ಏನು ಹೇಳುತ್ತೆ ಅಂದರೆ, ದೇವರಿಗೆ ಆಜ್ಞೆ ಮಾಡ್ತಾ ಇದ್ದಾರೆ ಯಾಕೋಬನಿಗೆ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನ ಜೊತೆಗೆ ಎಲ್ಲಿದ್ದು ನಿನ್ನನ್ನು ಕಾಪಾಡಿ ತಿರುಗಿ ನಾನು ನಿನ್ನನ್ನು ಈ ದೇಶಕ್ಕೆ ಬರಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಿನ್ನನ್ನು ಕುರಿತಾಗಿ ನಾನು ಇಟ್ಟಿರ್ತಕ್ಕಂತಹ ಉದ್ದೇಶವನ್ನು ನಾನು ನೆರವೇರಿಸದೆ ಇರುವುದೇ ಇಲ್ಲ. ದೇವರಿಗೆ ಸ್ತೋತ್ರ. ಹಾಗಾಗಿ ದೇವರು ಯಾಕೋಬನಲ್ಲಿಟ್ಟಂಥ ಉದ್ದೇಶವನ್ನು ಮತ್ತು ಆತನ ಜನರನ್ನು ನಡೆಸಿದಂಥ ರೀತಿಯನ್ನು, ಆತನ ಜನರಿಗೆ ಕೊಟ್ಟಂಥ ಧರ್ಮಶಾಸ್ತ್ರವನ್ನು, ಅದರ ಪ್ರೀತಿಯನ್ನು, ಅದರ ನಡೆಸುವಿಕೆಯನ್ನು, ಆತನ ಆಜ್ಞೆಗಳನ್ನು ನೀವು ಹೊಂದ್ಕೊಂಡಿದ್ದನ್ನು ನಿಮ್ಮ ಮಕ್ಕಳಿಗೂ ಮಕ್ಕಳ ಮಕ್ಕಳಿಗೂ ಸಹ ನೀವು ಅದನ್ನು ಬೋಧಿಸಿರಿ. ಆಗ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ದೇವರನ್ನ ಮರೀದ ರೀತಿಯಲ್ಲಿ ದೇವರಲ್ಲಿ ನಿರೀಕ್ಷೆಯನ್ನಿಟ್ಟು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ಆಗ ಅವರು ಆಶೀರ್ವಾದವಾಗಿ ಬಾಳುವರು. ದೇವರಿಗೆ ಸ್ತೋತ್ರ. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಎಸಪ್ಪ, ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದಂಥ ನಿನ್ನ ಪ್ರೀತಿಗಾಗಿ, ನಿನ್ನ ಕೃಪೆಗಾಗಿ, ನಿನ್ನ ಕರುಣೆಗಾಗಿ ನಿನಗೆ ಸ್ತೋತ್ರಪ್ಪ. ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನೀನು ಯಾಕೋಬರಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆಯನ್ನು, ಇಸ್ರಾಯೇಲಿಗೆ ನೀಡಿದಂಥ ಧರ್ಮಶಾಸ್ತ್ರವನ್ನು, ಅವರನ್ನು ನಡೆಸಿದ ರೀತಿಯನ್ನು, ಅವರಿಗೆ ತೋರಿದ ಪ್ರೀತಿಯನ್ನು, ನಿನ್ನ ಹಸ್ತವರು ನಡೆಸಿದಂಥ ರೀತಿಯನ್ನು ಕರ್ತನೆ ಅಪ್ಪ ಅವರು ಅನುಸರಿಸಿ ಅದನ್ನು ಅವರ ಮಕ್ಕಳಿಗೂ ಬೋಧಿಸಿ ಅವರು ಅದನ್ನು ಅನುಸರಿಸಿ ನಡೆದು ಅಪ್ಪ ಅದರ ನಿಮಿತ್ತವಾಗಿ ನಿನ್ನಲ್ಲಿ ನಿರೀಕ್ಷೆಯನ್ನು, ನಿನ್ನಲ್ಲಿ ನಂಬಿಕೆಯನ್ನು, ನಿನ್ನಲ್ಲಿ ಭರವಸೆಯನ್ನು ಇಟ್ಟು ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಕರ್ತನೆ, ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿನ್ನ ಪ್ರೀತಿಗಾಗಿ, ಮಹಾಕೃಪೆಗಾಗಿ, ನಿನ್ನ ದಯೆಗಾಗಿ, ನಿನ್ನ ಕರುಣೆಗಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೆ, ನಿನ್ನ ಜನರು ಯಾವ ಕಾರ್ಯದಲ್ಲಿ ನಿರೀಕ್ಷೆಯುಳ್ಳವರಾಗಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಅಪ್ಪ, ಅವರ ಆರೋಗ್ಯ, ಅವರ ಜೀವನದ ಅವಶ್ಯಕತೆಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಕೆಲಸ, ವಿವಾಹ ಕಾರ್ಯ, ಸೇವಾ ಕಾರ್ಯ, ದೇವರೇ, ವಯಸ್ಸಾದವರ ಆರೋಗ್ಯ, ಜೀವನ ಅವಶ್ಯಕತೆಗಳು, ಸೇವಾ ಕಾರ್ಯ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ. ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾನುಸಾರ ಅವರದನ್ನು ಹೊಂದ್ಕೊಳ್ಳಿ. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದಿರ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೆನ್. ಆಲ್ ದಿ ಬೆಸ್ಟ್.